ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಆ್ಯಕ್ಚುಲಿ ಇವತ್ತು ಸ್ಯಾಟರ್ಡೆ ವ್ಲಾಗ್ ಆಗಿರುತ್ತೆ. ಸ್ಯಾಟರ್ಡೆ ಇವತ್ತು ಬೇಗ ಬಿಟ್ಟರು ಕಾಲೇಜಿಂದ ಅಂತ ಹೇಳಿ, ಹಾಗೆ ಮನೆಗೆ ಬೇಗ ಬಂದು ಆಫ್ಟರ್ನೂನಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಅಕ್ಕ ಹೇಳಿದ್ಲು ನನಗೆ ಫೋಟೋಸು ಹಾಗೆ ರೀಲ್ ಶೂಟ್ ಮಾಡ್ಕೊಡು ಅಂತ ಹೇಳಿ, ಹಾಗಾಗಿ ಅವಳಿಗೂ ಫೋಟೋಸು ಮತ್ತು ರೀಲ್ ಶೂಟ್ ಮಾಡಿಕೊಟ್ಟೆ. ನಾನು ಫ್ರೆಶ್ ಅಪ್ ಆಗ್ದಿರ ಹಂಗೆ. ಹಾಗೆ ನಾನು 2 hours ಚೆನ್ನಾಗಿ ನಿದ್ದೆ ಹೋಗ್ಬಿಟ್ಟಿದ್ದೆ. ಹಂಗಾಗಿ 2 hours ಆದಮೇಲೆ ಈವ್ನಿಂಗ್ ಸ್ಟಾರ್ಟ್ ಮಾಡಿದೆ ವ್ಲಾಗ್ ಮಾಡೋಕ್ಕೆ. ಲೈಕ್ ಇವಾಗ ಆ್ಯಕ್ಚುಲಿ ಕಾರ್ತಿಕ್ ಮಾಸ ಆಗಿರೋದ್ರಿಂದ ಎವ್ರಿಡೇ ಮನೆಯಲ್ಲಿ ಪೂಜೆ ಮಾಡಬೇಕಲ್ಲ, ಸೊ ಹಂಗಾಗಿ ಈವ್ನಿಂಗ್ ನಾನು ಮಾಡ್ತೀನಿ. ಮಾರ್ನಿಂಗ್ ಅಕ್ಕ ಇಲ್ಲ ಅಂದರೆ ಅಮ್ಮ ಇಬ್ಬರಲ್ಲಿ ಯಾರು ಒಬ್ಬರು ಮಾಡಿ ಹೋಗಿರ್ತಾರೆ. ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ಜಾನಿನ ವಾಕಿಂಗ್ ಕರ್ಕೊಂಡು ಹೋಗಿದ್ದೆ ಫ್ಯೂ ಮಿನಿಟ್ಸು. ವಾಕಿಂಗಿಂದ ಬಂದಮೇಲೆ ಸ್ವಲ್ಪ ಹೇರ್ಸ್ ಎಲ್ಲ ಡ್ರೈ ಅನಿಸ್ತಿತ್ತು. ಸೊ ಹಂಗಾಗಿ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಫುಲ್ ಚೆನ್ನಾಗಿ ಆಯಿಲ್ ಅಪ್ಲೈ ಮಾಡ್ಕೊಳ್ಳೋಣ, ಸಂಡೇ ಅಲ್ವಾ ಅಂದ್ಬಿಟ್ಟು ಫುಲ್ ಅಪ್ಲೈ ಮಾಡ್ತಾಯಿದ್ದೆ. ನಾವು ಆ್ಯಕ್ಚುಲಿ ತರೋದು ಕೊಕೊನೆಟ್ ಆಯಿಲ್ನ ಊರಿಂದನೇ, ಬ್ಯಾಂಗ್ಳೂರಲ್ಲಂತೂ ತೊಗೊಳ್ಳಲ್ಲ. ಅದನ್ನು ತೊಗೊಂಡು ಬಂದು ಸ್ವಲ್ಪ ಅದಕ್ಕೆ ಏನೇನೋ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡ್ಕೋತೀನಿ. ನಾನೊಬ್ಬಳೇ ಅದನ್ನು ಯೂಸ್ ಮಾಡೋದು, ಯಾಕಂದರೆ ನನಗೆ ಮುಂಚೆ ಏನು ಜಾಸ್ತಿ ಹೇರ್ ಫಾಲ್ ಆಗ್ತಿರಲಿಲ್ಲ, ಈಗ ಸ್ವಲ್ಪ ಆಗ್ತಿತ್ತಂತ ಹೇಳಿ ಇದನ್ನು ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಇದು ಹಾಕಿದಾಗಿಂದ ನನಗೆ ಫುಲ್ ಕಂಟ್ರೋಲ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಅದನ್ನೇ ಯೂಸ್ ಮಾಡ್ತೀನಿ. ಅದೆಲ್ಲ ತಲೆಗೆಲ್ಲ ಆಯಿಲ್ ಅಪ್ಲೈ ಮಾಡಿ ಇದಾದಮೇಲೆ ಕಿಚನ್ಗೆ ಹೋದೆ ಡೈರೆಕ್ಟಾಗಿ ಅಡುಗೆ ಮಾಡೋಕ್ಕೆ ಅಂತ. ಇವಾಗೆಲ್ಲ ಅಡುಗೆ ಎಲ್ಲ ನಾನೇ ಮಾಡಬೇಕು. ಅಮ್ಮ ಏನು ಅಷ್ಟು ಮಾಡೋಕ್ಕೆ ಹೋಗಲ್ಲ. ಹಾಲಿಡೇಸ್ ಇದ್ದರೆ ಅಮ್ಮನೇ ಮಾಡ್ತಾರೆ, ಇಲ್ಲಾಂದರೆ ನಾನೇ ಮಾಡಬೇಕು. ಸೊ ಹಂಗಾಗಿ ಮುದ್ದೆಗೆ ಒಂದು ಸೈಡ್ ಇಕ್ಬಿಟ್ಟು ರಸಮ್ ಮಾಡ್ಕೊಳ್ಳೋಣ ಅಂತ ಹೇಳಿ ರಸಮ್ ಮಾಡ್ಕೊತಾ ಇದ್ದೆ. ಮುದ್ದೆಗೆ ಸಾಂಬಾರಿತ್ತು, ಇದ್ರ ರೈಸ್ಗೆ ರಸಮ್ ಮಾಡ್ಕೊತಾ ಇದ್ದೆ. ನನಗಂತೂ ಇದು ತುಂಬಾ ಇಷ್ಟ. ನನಗಿಂತ ನಮ್ಮಮ್ಮ ಜಾಸ್ತಿ ಚೆನ್ನಾಗಿ ಮಾಡ್ತಾರೆ ಈ ಸಾಂಬಾರನ್ನು, ಅವರಿಂದ ನಾನು ಕಲ್ತಿದ್ದು. ಹಾಗೆ ಇದೆಲ್ಲ ಮಾಡೋಷ್ಟಿಗೆ ಮುದ್ದೆ ಹೆಂಗೋ ಆಗಿಬಿಟ್ಟಿತ್ತು ಅಂತ ಹೇಳಿ ಮುದ್ದೆ ಕಟ್ಬಿಟ್ಟು ಆಮೇಲೆ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ. ಹಾಗೆ ಇದು ನನಗೆ ಅಷ್ಟೊಂದು ಏನು ಜಾಸ್ತಿ ಏನು ಮುದ್ದೆ ಮಾಡೋಕ್ಕೆ ಬರೋಲ್ಲ, ನಾನು ಕಲ್ತಿದ್ದೀನಿ. ಬಟ್ ಗಂಟು ಇಲ್ದಿರಂಗೆ ಎಲ್ಲ ತಿರ್ಗೋದು ಇದೆಲ್ಲ ಮಾಡ್ತೀನಿ, ಸ್ವಲ್ಪ ಭಯ ಆಗುತ್ತೆ. ಹಾಗೆ ಮುದ್ದೆ ಎಲ್ಲ ಮಾಡಿದ್ದಾದಮೇಲೆ ಮುದ್ದೆ ಫುಲ್ ಒಂದು ಸೈಡ್ ಕಂಪ್ಲೀಟ್ ಆಗಿಬಿಟ್ಟಿತ್ತು. ಹಾಗೆ ಸಾಂಬಾರು ಸ್ವಲ್ಪ ಕುದಿಯೋಕ್ಕಂತ ಬಿಟ್ಟಿದ್ದೆ. ಇದು ಮುದ್ದೆ ಜೊತೆ ತಿನ್ನೋಕ್ಕೆ ಸಾಂಬಾರು. ರೈಸ್ ಎಲ್ಲ ಮಾಡಿದ್ದೆ. ಹಾಗೆ ಶೇಕ್ ಮಾಡ್ಕೊಳ್ಳೋಣ ಊಟ ಎಲ್ಲ ತಿಂದಿದ್ದಾದಮೇಲೆ ಅಂದ್ಬಿಟ್ಟು ಶೇಕ್ ಮಾಡ್ಕೊತಾ ಇದ್ದೆ. ಆ್ಯಪಲ್, ಬನಾನಾ ಹಾಗೆ ಡೇಟ್ಸು ಈ ಮೂರನ್ನ ಹಾಕಿ ಫುಲ್ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ಹಾಗೆ ಕುಡಿಯೋದು. ಲೈಕ್ ಊಟ ಆದಮೇಲೂ ಕುಡಿಬೋದು, ನೀವು ಮಾರ್ನಿಂಗ್ ಕೂಡ ಮಾಡಿಕೊಂಡು ಕುಡಿಬೋದು. ನಾನು ಊಟ ಆದಮೇಲೆ ಕುಡಿತೀನಿ. ಅದೆಲ್ಲ ಆದಮೇಲೆ ಸ್ವಲ್ಪ ಪಾತ್ರೆ ಇತ್ತಲ್ಲ, ಸೊ ಹಂಗಾಗಿ ಫುಲ್ ಕಿಚನ್ ಎಲ್ಲ ಕ್ಲೀನ್ ಮಾಡಬೇಕಂತ ಹೇಳಿ ಪಾತ್ರೆ ಎಲ್ಲ ತೊಳ್ಕೊಂಡು ಕಿಚನ್ ಕ್ಲೀನ್ ಮಾಡಿದೆ. ನಮ್ಮಮ್ಮ ಹಾಗೆ ನನ್ನ ಜೊತೆ ಇದ್ರಲ್ಲ, ಹಾಗೆ ನಮ್ಮಮ್ಮ ಜೊತೆ ಸ್ವಲ್ಪ ಕಾಮಿಡಿಯಾಗಿ ಮಾತಾಡಿಕೊಂಡು ನಮ್ಮಮ್ಮ ಜೊತೆ ಇದ್ದೆ. ನನಗೆ ಯಾರಾರ ಕೆಲಸ ಮಾಡೋ ಟೈಮಲ್ಲಿ ಇದೇ ಥರ ಏನಾರ ಇದ್ದರೆ ನನಗೆ ಕೆಲಸ ಮಾಡ್ತಿದ್ದೀನಿ ಅಂತ ಅನಿಸಲ್ಲ. ಒಬ್ಬಳೇ ಇದ್ದರೆ ಅಯ್ಯೋ ಕೆಲಸ ಮಾಡಬೇಕು ಅಂತ ಒಂದು ಸ್ವಲ್ಪ ಬೇಜಾರು ಅನಿಸುತ್ತೆ. ಎಲ್ಲ ಕಿಚನ್ ಎಲ್ಲ ಕ್ಲೀನ್ ಮಾಡಬೇಕಲ್ಲ, ಸೊ ಹಂಗಾಗಿ ಫುಲ್ ಹೋಲ್ ಕಿಚನ್ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಎವ್ರಿಡೇ ಕಿಚನ್ ಕ್ಲೀನ್ ಮಾಡ್ದಿರಂಗೆ ನಮ್ಮಮ್ಮ ಅಂತೂ ಬಿಡೋದೇ ಇಲ್ಲ. ನೀಟಾಗಿ